5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತೀನಿ, ಮುಂದಿನ ಬಜೆಟ್ ಅನ್ನ ಕೂಡ ನಾನೇ ಮಂಡನೆ ಮಾಡ್ತೀನಿ ಅಂತ ಹೇಳಿ ಮೈಸೂರಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ ಸಿದ್ದರಾಮಯ್ಯ ಅವರು. ನಾನು 5 ವರ್ಷಕ್ಕೆ ಸಿಎಂ ಆಗಿರೋದು, ನನಗೆ ಜನ ಆಶೀರ್ವಾದ ಮಾಡಿರೋದು 5 ವರ್ಷಕ್ಕೆ ಸಿಎಂ ಆಗೋದಿಕ್ಕೆ ಅನ್ನುವಂತಹ ಹೇಳಿಕೆಯನ್ನ ನಿನ್ನೆ ಕೊಟ್ಟಿದ್ರು. ಇವತ್ತು ಮತ್ತೆ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಏನೇ ಆಗೋದಿದ್ರು ಹೈಕಮಾಂಡ್ ತೀರ್ಮಾನಿಸುತ್ತೆ, ವರಿಷ್ಠರ ಮಾತನ್ನ ನಾನು ಕೇಳಬೇಕು, ಡಿಕೆಶಿನೂ ಕೇಳಬೇಕು ಅಂತ ಹೇಳಿ ಪವರ್ ಪಾಲಿಟಿಕ್ಸ್ ಬಗ್ಗೆ ಸಿದ್ದರಾಮಯ್ಯ ಅವರು ಸ್ಪಷ್ಟ ಸಂದೇಶವನ್ನ ಈ ಮೂಲಕ ಕೊಟ್ಟಿದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವ ಈ ಒಂದು ಹೇಳಿಕೆ ಇದೆಯಲ್ಲ, ಇದು ಇನ್ನು ಯಾವ್ಯಾವ ಬೆಳವಣಿಗೆಗಳಿಗೆ ಕಾರಣ ಆಗತ್ತೆ. ಸದ್ಯಕ್ಕಂತೂ ಈಗ ದೆಹಲಿ ಮಟ್ಟದಲ್ಲೂ ಕೂಡ ಬೆಳವಣಿಗೆಗಳು ಆಗ್ತಾ ಇದೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಒಂದು ಸ್ಪಷ್ಟನೆ ಬೇಕು ಅಂತ ಡಿಕೆ ಶಿವಕುಮಾರ್ ಕಾಯ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಸಂದೇಶ ಇದೀಗ ಡಿಕೆಶಿ ಬಣಕ್ಕೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಶಾಕ್ ಅಂತಾನೆ ಹೇಳಬೇಕು. ಸರ್, ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿರೋ, ಅಂದ್ರೆ ಸಚಿವರು ಸಮೇತ ದೆಹಲಿಗೆ ಹೋಗಿರೋ ವಿಚಾರ ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ. ಹೈಕಮಾಂಡ್ನ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಚೆಲುವರಾಯಸ್ವಾಮಿ ಆದಿಯಾಗಿ. ಖರ್ಗೆ ಅವ್ರ ಮನೆಗೆ ಹೋಗಿ ಹೈಕಮಾಂಡ್ನ ಭೇಟಿ. ಚೆಲುವರಾಯಸ್ವಾಮಿ ಹೋಗಿದ್ದಾರೆ ಎಲ್ಲೋ ಗೊತ್ತಿಲ್ಲ ನನಗೆ. ಹೋಗಿದ್ದಾರೆ, ನಾಯಕತ್ವ ವಿಚಾರಕ್ಕೆ ಹೋಗಿದ್ದಾರೆ ಅಲ್ಲಿ ಭೇಟಿ ಮಾಡೋದಕ್ಕೆ. ಚೆಲುವರಾಯಸ್ವಾಮಿ ಕೂಡ ಡೆಲ್ಲಿಲೇ ಇದ್ದಾರೆ. ಹಾಗಾಗಿ ಡೆಲ್ಲಿಲಿ ಹೋಗಿದ್ದಾರೆ. ನಾನು ಮಾತಾಡಿದೆ ಅವ್ರ ಜೊತೆನಲ್ಲಿ, ಇವತ್ತು ಮಾತಾಡಿದೆ. ಇದರಲ್ಲಿ ಬಂದಿದ್ರು, ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೂಡ ಬಂದಿದ್ರು. ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರನ್ನು ಭೇಟಿ ಮಾಡಕ್ ಬಂದಿದ್ದೀನಿ ಅಂತ ಹೇಳಿದ್ರು. ನೀವೇ ಮುಂದಿನ ಬಜೆಟ್ ಮಂಡಿಸೋ ವಿಚಾರ, ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ. ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ. ಯಾರು? ಕೆಲವು ಶಾಸಕರು. ಎಷ್ಟು ಜನ ಹೋಗಿದ್ದಾರೆ? 15 ಜನ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. 15 ಜನ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಮಾಹಿತಿ ಯಾರ್ಯಾರು? ಅಲ್ಲ, ಚೆಲುವರಾಯಸ್ವಾಮಿ ಆದಿಯಾಗಿ ಚೆಲುವರಾಯಸ್ವಾಮಿ ಹೋಗಿಲ್ಲ ಅಂತಂದ್ರಲ್ರಿ. ಸರ್, ಡೆಲ್ಲಿ ಇದ್ದಾರೆ. ಹೋಗ್ಲೇಬಾರ್ದು ಅಂತ ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು, ಡಿಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. 2 ಬಜೆಟ್ ಮಾಡ್ತೀರಾ ಸರ್? ಯಾವುದು? 2 ಬಜೆಟ್ ಇದೆ. ಯಾವುದು? ನೀವು ಯಾಕೆ ಅದನ್ನು ಕೇಳ್ತಾ ಇದ್ದೀರಿ? ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಗಮನಿಸಿದ್ರಲ್ಲ, ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ರಿಯಾಕ್ಷನ್ ಏನು? ನಾನೇ 5 ವರ್ಷ ಸಿಎಂ ಅಂತ ಹೇಳಿದ ಸಿದ್ದರಾಮಯ್ಯ ಅವರಿಗೆ ಇದೀಗ ಡಿಕೆ ಶಿವಕುಮಾರ್ ವಿಶ್ ಮಾಡಿದ್ದಾರೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಆಗಿರುವ ಡಿಕೆ ಶಿವಕುಮಾರ್ ಅವರು. ಸದಾಶಿವನಗರದ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ವಿಶ್ ಮಾಡಿದ್ದಾರೆ. ನಾನು ಗುಂಪುಗಾರಿಕೆ ಮಾಡಲ್ಲ, ಬಣದ ನಾಯಕನೂ ಅಲ್ಲ, ಗುಂಪುಗಾರಿಕೆ ಮಾಡೋದು ನನ್ನ ಬ್ಲಡ್ ನಲ್ಲೇ ಇಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮತ್ತೊಂದು ಮಾತು ಹೇಳಿದ್ದಾರೆ, ನಾನು 140 ಶಾಸಕರ ಅಧ್ಯಕ್ಷ ಅಂತ ಹೇಳಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಅನೇಕ ಶಾಸಕರುಗಳು ದೆಹಲಿಗೆ ಹೋಗಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿರೋ ಡಿಕೆ ಶಿವಕುಮಾರ್, ಮಂತ್ರಿ ಆಗೋಕೆ ಕೆಲವರು ದೆಹಲಿಗೆ ತೆರಳಿ ಅಹವಾಲು ಹೇಳ್ಕೊಳ್ತಿದ್ದಾರೆ. 4 ಡಿಸಿಎಂ ಮಾಡಬೇಕು, ಅಧ್ಯಕ್ಷರ ಬದಲಾವಣೆಯ ವಿಚಾರದಲ್ಲೂ ಕೂಡ ಡಿನ್ನರ್ ಸಭೆ ಆಗಿದ್ದು, ಇವೆಲ್ಲವೂ ರಾಜಕೀಯದ ಒಂದು ಭಾಗ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. All one party members are eligible to become minister, chief minister, everything they can become. Sir, now no question is there. Honorable Chief Minister is there. He said that he will come to complete 5 years. I wish him all the best. ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಶಾಸಕ, ಇದು ಅಧ್ಯಕ್ಷ. ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ ಅಲ್ಲಿ, ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ನಮ್ಮ ಚೀಫ್ ಮಿನಿಸ್ಟರು ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗುದಿಲ್ಲ. ಅವರು ಹೇಳಿದ್ದಾರೆ, ನಾನು ಉಂಟು, ಹೈಕಮಾಂಡ್ ಉಂಟು, ಹೈಕಮಾಂಡ್ ಏನ್ ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದೀನಿ, ಅವರು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಅದು ಬಿಟ್ರೆ ಬೇರೆ ಏನಿಲ್ಲ. ಬಟ್ ಒನ್ ಥಿಂಗ್, ಆಲ್ ಆರ್ ಎಲಿಜಿಬಲ್ ಟು ಗೋ ಅಂಡ್ ಮೀಟ್ ದ ಲೀಡರ್ಸ್. You can't stop them. You can't tell them no, because so many are going with ministers. Some of them are going with chief minister. Who stop them?
No one has stopped them. No one has commented them. I don't know what dinner, what is that, I don't know. I am not aware of the dinner. Dinner is going on. They wanted to make a new PCC president. There are 4 or 5 deputy CMs. All meetings are going on last 2.5 years. It is nothing new. Let they do. Let they make. ಸೊ ಈಗ ಇಬ್ಬರ ಹೇಳಿಕೆಗಳನ್ನ ಗಮನಿಸಿದ್ವಿ. ಇಬ್ಬರ ಹೇಳಿಕೆಗಳ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರೇ, ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನೂ ಕೂಡ ನಾವು ಗಮನಿಸಿದ್ವಿ, ಅವರ ವಿಷಯನ್ನೂ ಗಮನಿಸಿದ್ವಿ. ಮೊದಲನೇದಾಗಿ ಸಿದ್ದರಾಮಯ್ಯ ವಿಚಾರವನ್ನ ತೆಗೆದುಕೊಳ್ಳೋದಾದ್ರೆ, ತಿಮ್ಮೇಗೌಡರೇ, ಈಗ ಸಿದ್ದರಾಮಯ್ಯ ಅವರು ಈಗ ಮತ್ತೆ ಅದನ್ನೇ ಸ್ಟೇಟ್ಮೆಂಟ್ ಅನ್ನ ಹೇಳ್ತಾ ಇದ್ದಾರೆ, ಪುನರುಚ್ಚರಿಸ್ತಾ ಇದ್ದಾರೆ. ಈ ಮೂಲಕ ತಮ್ಮ ವಿರೋಧಿ ಬಣಕ್ಕೆ ಟಕ್ಕರ್ ಕೊಡುವಂತಹ ಪ್ರಯತ್ನ. ಒಂದು ವೇಳೆ ಸಿಎಂ ವಿಚಾರದಲ್ಲಿ ಬದಲಾವಣೆ ಮಾಡಿದ್ರೆ ಇದು ಜನಾಕ್ರೋಶಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ಜನ ನನಗೆ ಮ್ಯಾಂಡೇಟ್ ಮಾಡಿರೋದು 5 ವರ್ಷ ಅಂತ ಹೇಳೋದ್ರ ಮೂಲಕ ಈ ರೀತಿಯ ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ದಾರಾ ಹೇಗೆ? ಒಂದ್ ಕಡೆ ಜನಾಭಿಪ್ರಾಯ, ಮತ್ತೊಂದು ಕಡೆಯಾಗಿ ಕೊಟ್ಟ ಮಾತಿನಂತೆ ನುಡಿದಂತೆ ನಡೀತಾರೆ ಸಿದ್ದರಾಮಯ್ಯನವರು ಅನ್ನುವಂಥ ಒಂದು ಪರಸ್ಪರ ಪ್ರತ್ಯಸ್ತ್ರಗಳನ್ನು ಹೂಡ್ತಾ ಇದ್ದಾರೆ ಸಿಎಂ ಮತ್ತೆ DCM ಬಣದ ನಾಯಕರುಗಳು. ಯಾಕಂತ ಹೇಳಿದ್ರೆ ಈ ಬಾರಿ ಅಂದ್ರೆ ಇದೇ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿ ಆದ್ರೆ ಆದಂಗೆ, ಇಲ್ಲದೆ ಇದ್ರೆ ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥ ಉಪಮುಖ್ಯಮಂತ್ರಿಯೂ ಆದಂಥ KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಹೇಗಾದರೂ ಮಾಡಿ ಈ ಒಂದು ಇದೇ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಲ್ಲಿಯೇ ಇದೀಗ ಒಂದು ತಮ್ಮದೇ ಆದಂಥ ಒಂದು ಸ್ಟ್ರಾಟಜಿ ಮೂಲಕ ದಾಳಗಳನ್ನ ಉಳಿಸ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿಯೇ ನಿನ್ನೆ ಒಕ್ಕಲಿಗ ಸಮುದಾಯ ಸೇರಿದಂತೆ ಇನ್ನಿತರೆ ಆಪ್ತ ಶಾಸಕರ ನಿಯೋಗ ನವದೆಹಲಿಗೆ ತೆರಳಿತ್ತು. ಇದೀಗ ಈ ಒಂದು ವಿಚಾರವಾಗಿ ಮೌನ ಮುರಿದಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕೆಲವೇ ಕ್ಷಣಗಳ ಹಿಂದೆ ಮಾತನಾಡಿದ್ದಾರೆ. ಏನು ಗುಂಪುಗಾರಿಕೆ ಅನ್ನೋದೇ ನನ್ನ ಬ್ಲಡ್ಡಲ್ಲೇ ಇಲ್ಲ, ನಾನು ಯಾವತ್ತೂ ಕೂಡ ಗುಂಪುಗಾರಿಕೆಯನ್ನು ಮಾಡಿಲ್ಲ, ನಾನು ಯಾವ ಬಣದ ನಾಯಕನೂ ಅಲ್ಲ, ನಾನು 140 ಮಂದಿ ಶಾಸಕರ ಅಧ್ಯಕ್ಷ. ಮತ್ತೊಂದು ಕಡೆಯಾಗಿ ಕೆಲವರು ಡಿನ್ನರ್ ಮೀಟಿಂಗ್ಗಳನ್ನ ಮಾಡ್ತಲೇ ಇದ್ದಾರೆ. 4 ಜನ DCM ಆಗಬೇಕು, ಮತ್ತೊಂದು ಕಡೆಗೆ ಸಚಿವ ಸಂಪುಟಕ್ಕೆ ಸೇರ್ಕೊಳ್ಬೇಕು ಅನ್ನುವಂಥ ಇನ್ನಿತರ ವಿಚಾರಗಳ ಬಗ್ಗೆ ಡಿನ್ನರ್ ಮೀಟಿಂಗ್ಗಳು ನಡೀತಲೇ ಇದ್ದಾವೆ ಅನ್ನುವಂಥ ಒಂದು ನಿಟ್ಟಲ್ಲಿ ಸಿಎಂ ಬಣದ ಆಪ್ತ ಸಚಿವರ ಒಂದು ಡಿನ್ನರ್ ಮೀಟಿಂಗು ಕೂಡ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಕೌಂಟರ್ನ ಕೊಟ್ಟಿರ್ತಕ್ಕಂಥದ್ದು. ಈ ಮೂಲಕವಾಗಿ ಓಪನ್ ಅಖಾಡಕ್ಕೆ ಡಿ.ಕೆ. ಶಿವಕುಮಾರ್ ಧುಮುಕುದ್ರ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಹೊರಹೊಮ್ಮಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಸಿಎಂ ಆಪ್ತರ ರಿಯಾಕ್ಷನ್ಗಳು ಕೂಡ ಹೈಕಮಾಂಡ್ ಹತ್ತ ಬೊಟ್ಟು ಮಾಡಿರ್ತಕ್ಕಂಥದ್ದು. ನಮಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳೇ ಹೈಕಮಾಂಡು, ಅವರೇ ಈ ಒಂದು ವಿಚಾರವಾಗಿ ಸ್ಪಷ್ಟನೆಯನ್ನು ಕೊಡಬೇಕು, ಈ ಒಂದು ಗೊಂದಲಕ್ಕೆ ತೆರೆ ಎಳಿಬೇಕು. ಆ ಬಳಿಕ ನಾವು ಹೈಕಮಾಂಡ್ ಭೇಟಿ ಮಾಡಬೇಕೋ ಇಲ್ವೋ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರೆ, ಮತ್ತೊಂದು ಕಡೆಯಾಗಿ DCM ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕರು ಕೂಡ ಓಪನ್ ಆಗಿ ಬ್ಯಾಟ್ ಬೀಸಿದ್ದಾರೆ. ಮೈಸೂರಿನಲ್ಲಿ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಹಿರಿಯ ಶಾಸಕ ತನ್ವೀರ್ ಸೇಠ್ ಅವರು DCM ಪರವಾಗಿ ಬ್ಯಾಟ್ ಬೀಸಿದ್ರೆ, ಕೆಲವೇ ಕ್ಷಣಗಳ ಹಿಂದೆ DCM ನಿವಾಸಕ್ಕೆ ಭೇಟಿ ಕೊಟ್ಟಂತ ರೋಣ ಶಾಸಕ GS ಪಾಟೀಲ್ ಅವರು ಕೂಡ ನೇರವಾಗಿ ಮಾತಾಡಿದ್ರು. ಅಂದ್ರೆ DCM ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಏನು ಗ್ರೂಪಿಸಮ್ ಮಾಡಬೇಕು ಅನ್ನಂಗಿದ್ರೆ ಡಿ.ಕೆ. ಶಿವಕುಮಾರ್ ಇಷ್ಟು ದಿನ ಬೇಕಾಗಿತ್ತಾ? DCM ಡಿ.ಕೆ. ಶಿವಕುಮಾರ್ ಮತ್ತು ನಾನು 89ರಿಂದಲೂ ಕೂಡ ಸ್ನೇಹಿತರು. ಮತ್ತೊಂದು ಕಡೆಯಾಗಿ ಅವರು ಈಸ್ ಎ ಸೀನಿಯರ್ ಲೀಡರ್, ನಮ್ಮಲ್ಲಿ ಗ್ರೂಪಿಸಮ್ ಇಲ್ಲ, ಅದೇ ಒಳ್ಳೆ ಬೆಳವಣಿಗೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ನೇರವಾಗಿ DCM ಡಿ.ಕೆ. ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿರ್ತಕ್ಕಂಥದ್ದು. ಸೊ ಈ ಮೂಲಕವಾಗಿ ಏನು ನಾಯಕತ್ವ ಬಿಕ್ಕಟ್ಟಿನ ವಿಚಾರದಲ್ಲಿ ಇದೀಗ ಕಾಂಗ್ರೆಸ್ನಲ್ಲಿ ಆಂತರಿಕ ಬೇಗುದಿ ಮತ್ತಷ್ಟು ತೀವ್ರಗೊಳ್ತಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಗೆ DCM ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಅವರ ಬಣದ ಶಾಸಕರು ಓಪನ್ ಆಗಿ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರೆ, ಇತ್ತ ಸಿಎಂ ಆಪ್ತ ಸಚಿವರು ಮತ್ತು ಶಾಸಕರ ಡಿನ್ನರ್ ಮೀಟಿಂಗ್ಗಳು ಕೂಡ ನಾನಾ ವ್ಯಾಖ್ಯಾನಗಳಿಗೆ, ಮತ್ತೊಂದು ಕಡೆಗೆ DCM ಡಿ.ಕೆ. ಶಿವಕುಮಾರ್ ಅವರ ಬಣದ ಆಕ್ರೋಶಕ್ಕೂ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಜನಾಭಿಪ್ರಾಯದ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಜನರು ಎಲ್ಲಿವರೆಗೂ ಅಪೇಕ್ಷೆ ಪಡ್ತಾರೋ ಅಲ್ಲಿವರೆಗೂ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಈ ಮೂಲಕವಾಗಿ ಏನೋ ರಾಜ್ಯದ ಜನರು ಮತ್ತೊಂದು ಕಡೆಗೆ ತಿಮ್ಮೇಗೌಡರ ಮಾಹಿತಿ ಪಡ್ಕೊಳ್ತೀನಿ. ಇದೀಗ ಸಿದ್ದರಾಮಯ್ಯ ಅವರು ಇವತ್ತೇನು ಮೈಸೂರು ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ನಾವಾಗಲೇ ಹೇಳ್ತಾ ಇದ್ವಿ, ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರು ಟಾಂಗ್ ಕೊಡೋದಕ್ಕೆ ಅಂತಾನೆ. ಜೊತೆಗೆ ಇಲ್ಲಿ ಏನ ಆಗ್ಬೇಕು, ಯಾವ ರೀತಿಯಾಗಿ ತಾನು ಮುಂದುವರಿಬೇಕು, ಅದಕ್ಕೆಲ್ಲ ಬೇಕಾದಂತಹ ಕಸರತ್ತುಗಳನ್ನ ಮಾಡಿ ಮತ್ತೆ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡುವಂತಹ ಪ್ರಯತ್ನಗಳನ್ನ ಈ ಮೂಲಕ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಇವತ್ತಿನ ಮಾತಿನಲ್ಲಿ ಯಾವ ರೀತಿಯಾದಂತಹ ಒಂದು ಸಂದೇಶವನ್ನ ವಿರೋಧಿ ಬಣಕ್ಕೆ ನೀಡಲಾಗಿತ್ತು?
ನವಿತಾ, ಏನು ಸಿಎಂ ಸಿದ್ದರಾಮಯ್ಯನವರು ಇಂದು ತಮ್ಮ ತವರು ಜಿಲ್ಲೆಯಲ್ಲೇ ನೇರವಾಗಿ ವಿರೋಧಿ ಬಣಕ್ಕೆ ಹಾಗೂ ಹೈಕಮಾಂಡ್ಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಯಾರೇ ಶಾಸಕರಿರ್ಬೋದು, ಮಂತ್ರಿಗಳು ಇರ್ಬೋದು, ಯಾರು ಏನೇ ಹೇಳಿದ್ರು ಕೂಡ ಅದು ಗಣನೆಗೆ ಬರೋದಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನು ಹೇಳುತ್ತೆ ಅದಷ್ಟೇ ಫೈನಲ್ ಅನ್ನುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇಂದು ಮಾತನಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಶಾಸಕರು ಇರ್ಬೋದು, ದೆಹಲಿಗೆ ಈಗ ಚಲುವರಾಯಸ್ವಾಮಿ ಜೊತೆ ಕೂಡ ನಾನು ಮಾತನಾಡಿದೆ. ಅವರು ಕೇಂದ್ರ ಕೃಷಿ ಸಚಿವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದಾರೆ, ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಮಾತನಾಡ್ಲಿಕ್ಕೆ ಹೋಗಿದ್ದಾರೆ ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಕ್ಬಾಲ್ ಅನ್ಸಾರಿ ಇರ್ಬೋದು, ಯಾರು ಏನು ಹೇಳಿದ್ರು ಕೂಡ ಅದನ್ನ ಗಣ್ಯ. ಹೈಕಮಾಂಡ್ ಹೇಳಿದ್ರಷ್ಟೇ ಅದು ಅಂತಿಮ ಅನ್ನುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿರುವಂಥದ್ದು. ಅಲ್ಲದೆ ಮತ್ತೊಂದು ಮಾತನ್ನು ಸಹ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಆಡಿರುವಂಥದ್ದು. ನಾನು ಅಂದರೆ ಹೈಕಮಾಂಡ್ ಹೇಳಿದ್ನ ಡಿ.ಕೆ. ಶಿವಕುಮಾರ್ ಅವರು ಕೇಳಬೇಕು, ನಾನು ಸಹ ಕೇಳಬೇಕು, ಶಾಸಕರು ಮಂತ್ರಿಗಳು ಅದನ್ನೇ ಕೂಡ ಕೇಳಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಏನು ಹೇಳುತ್ತೆ ಅದು ಸ್ಪಷ್ಟ. ಹೈಕಮಾಂಡ್ ಎಲ್ಲೂ ಕೂಡ ಇದುವರೆಗೂ ಅಂದರೆ ಅಧಿಕಾರನ ಬಿಟ್ಕೊಡಿ ಅಂತ ಕೂಡ ಹೇಳಿಲ್ಲ. ಅಲ್ಲದೆ ಡಿ.ಕೆ.ಶಿಯನ್ನು ಸಿಎಂ ಮಾಡ್ತೀವಿ ಅಂತ ಕೂಡ ಹೇಳಿಲ್ಲ. ನೀವು ಸಿಎಂ ಆಗಿರಿ ಅಂತ ಅಷ್ಟೇ ಹೇಳಿರುವಂಥದ್ದು ಅನ್ನೋ ಮೆಸೇಜನ್ನು ಪಾಸ್ ಮಾಡಿರುವಂಥದ್ದು. ಇದರ ಜೊತೆಗೇನೆ ನಾನೇ ಮುಂದಿನ ಬಜೆಟ್ ಅನ್ನು ಸಹ ಮಂಡನೆ ಮಾಡ್ತೇನೆ, ಅಲ್ಲದೆ ಪೂರ್ತಿ 5 ವರ್ಷವು ನಾನೇ ಇರ್ತೇನೆ ಅನ್ನುವ ನಿಟ್ಟಿನಲ್ಲಿ ಪರೋಕ್ಷವಾಗಿ ಹೈಕಮಾಂಡ್ಗೆ ನನ್ನನ್ನು ನೀವು ಅಂದರೆ ನಾನೇ 5 ವರ್ಷ ಸಿಎಂ ಆಗಿರ್ತೇನೆ ಅನ್ನುವ ಆಶಯವನ್ನು ಸಹ ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಒಂದು ಅಂಶವಂತೂ ಸ್ಪಷ್ಟ, ಯಾವುದೇ ಕಾರಣಕ್ಕೂ ಕೂಡ ನಾನು ಯಾವುದನ್ನು ಹೇಳೋದಿಲ್ಲ, ಎಲ್ಲವನ್ನು ಕೂಡ ಹೈಕಮಾಂಡ್ ಹೇಳುತ್ತೆ. ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕು ಅನ್ನುವ ಒಂದು ಮಾಹಿತಿಯನ್ನು, ಒಂದು ಎಚ್ಚರಿಕೆ ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯನವರು ವಿರೋಧಿ ಬಣಕ್ಕಿರ್ಬೋದು ಹಾಗೂ ಎಲ್ಲರಿಗೂ ಶಾಸಕರ ಆದಿಯಾಗಿ ಎಲ್ಲರಿಗೂ ಕೂಡ ರವಾನೆ ಮಾಡಿರುವಂಥದ್ದು. ನವಿತಾ, ಈಗ ನೆಕ್ಸ್ಟ್ 2 ಬಜೆಟ್ ಅನ್ನು ನಾನೇ ಮಂಡಿಸ್ತೀನಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಆದ್ರೆ ಈಗ ಕೇಳಿ ಬರುವಂತಹ ಮಾತೇನಪ್ಪಾ ಅಂತ ಹೇಳಿದ್ರೆ, ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅನ್ನುವಂತಹ ಒಂದು ನುಡಿದಂತೆ ನಡೆಯುವುದು ಅನ್ನುವಂತಹ ವಿಚಾರ ಏನು ಇವರು ಈ ಹಿಂದೆ ಗ್ಯಾರಂಟಿಗಳ ವಿಚಾರದಲ್ಲಿ ಹೇಳ್ತಾ ಇದ್ರಲ್ಲ, ಈಗ ಬಣದ ವಿಚಾರದಲ್ಲಿ ಜೊತೆಗೆ ಅಧಿಕಾರದ ವಿಚಾರದಲ್ಲಿ ಕೂಡ ನಡ್ಕೊಳ್ಬೇಕು ಅನ್ನೋದನ್ನೇ ಈಗ ಪುನರುಚ್ಚರಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರ ರಿಯಾಕ್ಷನ್ ಯಾವ ರೀತಿಯಾಗಿತ್ತು? ನವಿತಾ, ಸಿಎಂ ಸಿದ್ದರಾಮಯ್ಯನವರು ಡಿ.ಕೆ. ಸುರೇಶ್ ಅವರ ಹೇಳಿಕೆಗೆ ಜಾಣ್ಮೆಯಾಗಿ ಉತ್ತರವನ್ನು ಕೊಟ್ಟಿರುವಂಥದ್ದು. ನಾನು ಈಗಲೂ ಕೂಡ ಬದ್ಧವಾಗಿದ್ದೇನೆ, ಗ್ಯಾರಂಟಿ ವಿಚಾರದಲ್ಲಿ ರಾಜ್ಯದ ಜನರಿಗೆ ರಾಜ್ಯಕ್ಕೆ ಕೊಟ್ಟಂಥ ಮಾತನ್ನು ನಾನು ಈಗಲೂ ಸಹ ನುಡಿದಂತೆ ನಡೀತಾ ಇದ್ದೇನೆ. ಇದನ್ನೇ ಡಿ.ಕೆ. ಸುರೇಶ್ ಅವರು ಹೇಳಿರುವುದು ಅನ್ನುವ ನಿಟ್ಟಿನಲ್ಲಿ ಆ ಮಾತಿನ ಅರ್ಥ ಬರುವಂತೆ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಆಡಿರುವಂಥದ್ದು. ಅಂತಂದರೆ ಡಿ.ಕೆ. ಸುರೇಶ್ ಇರ್ಬೋದು, ಇಕ್ಬಾಲ್ ಅನ್ಸಾರಿ ಇರ್ಬೋದು, ಯಾರೇ ಏನೇ ಹೇಳಿದ್ರು ಸಹ ಹೈಕಮಾಂಡ್ ಏನು ಹೇಳುತ್ತೆ ಅದೇ ಫೈನಲ್. ಹೈಕಮಾಂಡ್ ಹೇಳಿಕೆಗೆ ನಾನು ಬದ್ಧವಾಗಿದ್ದೇನೆ, ಅವ್ರು ಏನು ಹೇಳ್ತಾರೆ ಅದನ್ನು ನಡೀತೀನಿ. ಡಿ.ಕೆ. ಶಿವಕುಮಾರ್ ಸಹ ಇದಕ್ಕೆ ಬದ್ಧವಾಗಿರ್ತೇನೆ ಅನ್ನುವ ಮಾತಿನಲ್ಲಿ ಎಲ್ಲವನ್ನು ಸಹ ಹೈಕಮಾಂಡ್ ಅಂತ ಬೊಟ್ಟು ಮಾಡಿರುವಂಥದ್ದು. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಆನಂದ್ ಹಾಗೆ ತಿಮ್ಮೇಗೌಡ್ರೆ, ಸಂಖ್ಯಾಬಲ ಹೆಚ್ಚಿಸಿಕೊಳ್ಳಲು ಡಿ.ಕೆ. ಶಿವಕುಮಾರ್ ಬಣ ಕಸರತ್ತನ್ನ ಮಾಡ್ತಾ ಇದೆ. ತಟಸ್ಥ ಶಾಸಕರನ್ನ ಸೆಳೆಯಲು ಆಪ್ತರ ಮೂಲಕ ಸಂಪರ್ಕವನ್ನ ಮಾಡಲಾಗ್ತಾ ಇದೆ. ಇತ್ತ ಆಪ್ತ ಶಾಸಕರನ್ನ ಖುದ್ದು ಭೇಟಿ ಆಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ನಾವು ಬೆಳಗ್ಗೆಯಿಂದಲೂ ತೋರಿಸ್ತಾ ಇದ್ವಿ, ತಮ್ಮ ನಿವಾಸ ಹೊರ ಬಂದಿರಲಿಲ್ಲ, ಇದೀಗ ಹೊರಬಂದು ಅವ್ರು ರಿಯಾಕ್ಟ್ ಮಾಡಿದ್ದನ್ನು ನಾವು ಗಮನಿಸಬಹುದು. ಶುಭಾಶಯವನ್ನ ಅಂದ್ರೆ ವಿಶನ್ನ ಕೂಡ ಮಾಡಿದ್ರು ಸಿದ್ದರಾಮಯ್ಯ ಅವರಿಗೆ, ಅವರು ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಅನೇಕ ವಿಚಾರಗಳನ್ನು ಕೂಡ ಮಾತಾಡಿದ್ರು. ಇದೀಗ ಮತ್ತೊಂದು ಕಡೆ ತಾನು ಏನ್ ಮಾಡಬೇಕು ಅದನ್ನ ಈಗ ಇನ್ನೊಂದು ಸೈಡ್ ನಿಂದ ಮಾಡ್ತಾ ಇದ್ದಾರೆ. ತನ್ನ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಡಿ.ಕೆ. ಬಣ ಕಸರತ್ತನ್ನ ಮಾಡ್ತಾ ಇದ್ದು, ತಟಸ್ಥ ಶಾಸಕರನ್ನ ಸೆಳೆಯೋದಕ್ಕೆ ಆಪ್ತರ ಮೂಲಕ ಸಂಪರ್ಕವನ್ನ ಮಾಡಲಾಗ್ತಾ ಇದೆ. ಇತ್ತ ಆಪ್ತ ಶಾಸಕರನ್ನ ಖುದ್ದು ಭೇಟಿ ಆಗ್ತಿದ್ದಾರೆ ಡಿ.ಕೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಡಿಸಿಎಂ ಭೇಟಿಯನ್ನ ಕೊಟ್ಟಿದ್ದು, ಜೈಲಲ್ಲಿರುವ 2 ಶಾಸಕರ ಭೇಟಿಗೆ ಡಿ.ಕೆ. ಶಿವಕುಮಾರ್ ಅವರು ತೆರಳಿದ್ದಾರೆ. ಒಂದು ವಿನಯ್ ಕುಲಕರ್ಣಿ, ಮತ್ತೊಂದು ವೀರೇಂದ್ರ ಪಪ್ಪಿ. ಇವರಿಬ್ರು ಕೂಡ ಈಗ ಏನು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರಲ್ಲ, ಇವರನ್ನ ಕೂಡ ಇದೀಗ ಭೇಟಿ ಮಾಡಿದ್ದಾರೆ. ಅವರ ಭೇಟಿಗೆ ತೆರಳಿದ್ದಾರೆ ಡಿ.ಕೆ. ಶಿವಕುಮಾರ್. ಈ ಮೂಲಕ ಈಗ ಹೇಳಿದ್ರಲ್ಲ, ನಾನು 140 ಶಾಸಕರ ಅಧ್ಯಕ್ಷ ಅನ್ನೋದನ್ನ ಹೇಳಿದ್ರಲ್ಲ, ಆ ಸ್ಟೇಟ್ಮೆಂಟ್ ಸುಖ ಸುಮ್ಮನೆ ಬಂದಿದ್ದಲ್ಲ. ಸಿದ್ದರಾಮಯ್ಯ ಅವರಿಗೆ ವಿಶ್ ಮಾಡಿದ್ದು ಕೂಡ ಸುಖ ಸುಮ್ಮನೆ ಅಲ್ಲ, ವ್ಯಂಗ್ಯವಾಗಿಯೇ ವಿಶ್ ಅನ್ನ ಮಾಡಿದ್ದಾರೆ. ಜೊತೆಗೆ ಹೇಗೆ ಈಗ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ, ಅಧ್ಯಕ್ಷಗಿರಿಯನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರ ಈಗ ಒಂದು ಸ್ಪಷ್ಟನೆ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ನಾನು ಏನು ಮಾಡಬೇಕು, ಯಾವ ರೀತಿಯಾಗಿ ತನ್ನ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಬೇಕು ಆ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗ ಯಾರೇ ಸಿದ್ದರಾಮಯ್ಯ ಅವರು ಹೇಳ್ತಿದ್ರಲ್ಲ, ಯಾರೇ ಆದ್ರೂ ಕೂಡ ಅದು ನಾನಾಗ್ಲಿ ಡಿ.ಕೆ. ಆಗ್ಲಿ ಹೈಕಮಾಂಡ್ ಮಾತನ್ನ ಕೇಳಲೇಬೇಕು ಅಂತ ಹೇಳಿ, ಅದಕ್ಕೆ ಹೇಳಿದ್ರು ನನಗೆ ಯಾವ ಬಣನೂ ಇಲ್ಲ ಅಂತ ಹೇಳ್ತಾ ಇದ್ರು ಡಿ.ಕೆ. ಶಿವಕುಮಾರ್ ಅವರು. ಇಂಥ ಸಂದರ್ಭದಲ್ಲಿ ಇದೀಗ ಒಳಗಿನೊಳಗೆ ಯಾವ ರೀತಿಯಾಗಿ ತನ್ನ ಸಂಖ್ಯಾಬಲ ಹೆಚ್ಚಿಸುವಂತಹ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿದ್ದಾರೆ ಡಿ.ಕೆ. ತಿಮ್ಮೇಗೌಡ್ರೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕಾಲ್ ಕಟ್ ಆಗಿದೆ ಅಂತ ಹೇಳಿ.
ಓಕೆ, ಅವರ ಸಂಪರ್ಕ ಕಟ್ಟಾಗಿದೆ. ಅವರನ್ನ ಮತ್ತೆ ಮಾತನಾಡಿಸುವಂತಹ ಪ್ರಯತ್ನ ಮಾಡೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಗುರುತಿಸೋದಕ್ಕೆ ಮನವೊಲಿಕೆ ಮಾಡುವ ಪ್ರಯತ್ನಗಳು ಅಲ್ಲಿ ನಡೀತಾ ಇದೆ. ತಟಸ್ಥ ಶಾಸಕರಿದಾರಲ್ಲ, ಅವರು ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಸಿದ್ದರಾಮಯ್ಯ ಬಣನೂ ಇಲ್ಲ, ಡಿ.ಕೆ. ಶಿವಕುಮಾರ್ ಅವರ ಬಣನೂ ಇಲ್ಲ. ಸೊ ಅಂಥವರನ್ನ ತಮ್ಮ ಕಡೆಗೆ ಒಲಿಸಿಕೊಳ್ಳುವಂತಹ ಅವರ ಮನವೊಲಿಕೆಯ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾರೆ. ಅದರಲ್ಲಿ ಮೊದಲ ಹೆಜ್ಜೆ ಅಂತ ಹೇಳಿದ್ರೆ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಾರೆ. ಅಲ್ಲಿ ವೀರೇಂದ್ರ ಪಪ್ಪಿ ಇದ್ದಾರೆ, ವಿನಯ್ ಕುಲಕರ್ಣಿ ಇದ್ದಾರೆ. ನೀವು ನಮಗೆ ಸಪೋರ್ಟ್ ಮಾಡಬೇಕು ಅನ್ನೋದನ್ನ ಕೇಳ್ಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ಅಲ್ಲಿ ಆಗ್ತಾ ಇದೆ. ಜೈಲಲ್ಲಿರುವ ವಿನಯ್ ಕುಲಕರ್ಣಿ ಹಾಗೆಯೇ ವೀರೇಂದ್ರ ಪಪ್ಪಿ ಅವರನ್ನ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡೋದ್ರ ಹಿಂದಿರುವಂತಹ ಲೆಕ್ಕಾಚಾರಗಳು ಇದು. ಡಿ.ಕೆ.ಶಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಬಣ್ಣದವರು ಹೇಳ್ತಾ ಇದ್ದಾರಲ್ಲ, ಹಾಗಾದ್ರೆ ಯಾಕೆ ನನಗೆ ಸಂಖ್ಯಾಬಲ ಇಲ್ಲ ಅದನ್ನ ನಾನು ತೋರಿಸ್ತೀನಿ. ನನಗೆ ಈಗಾಗಲೇ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು, 140 ಶಾಸಕರಿಗೆ ನಾನು ಅಧ್ಯಕ್ಷ ಅಂತ ಹೇಳಿ. ಆ ಮೂಲಕ ಇದನ್ನ ಮತ್ತೆ ನನಗೂ ಸಂಖ್ಯಾಬಲ ಇದೆ ಅನ್ನೋದನ್ನ ಹೇಳುವಂತಹ ಪ್ರಯತ್ನ, ಸಂದೇಶವನ್ನ ರವಾನಿಸುವ ಪ್ರಯತ್ನ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಸಂಖ್ಯಾಬಲ ಇಲ್ಲ ಅಂತ ಹೇಳಿದವರಿಗೆ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಂಡು ಸಂದೇಶ ಕೊಡುವಂತಹ ಪ್ರಯತ್ನವನ್ನ ಡಿ.ಕೆ.ಶಿ ಮಾಡ್ತಾ ಇದ್ದಾರಾ, ಹೇಗೆ? ಖಂಡಿತವಾಗಿಯೂ ಏನು ಸಂಖ್ಯಾಬಲ ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ನಾನು ಪಕ್ಷದ ಪರವಾಗಿ, ಪಕ್ಷದ ಶಾಸಕರ ಪರವಾಗಿ ನಿಂತಿದ್ದೀನಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಇದೀಗ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಎಚ್ಚರಿಕೆ ಹೆಜ್ಜೆನ ಇಟ್ಟಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಶಾಸಕರ ಬಲ ಇಲ್ಲ, ಶಾಸಕಾಂಗ ಪಕ್ಷದ ಬೆಂಬಲ ಇಲ್ಲ, ಅವರ ಜೊತೆ ಒಂದಷ್ಟು ಮಂದಿ ಶಾಸಕರಷ್ಟೇ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಅದಕ್ಕೆ ಕೌಂಟರ್ ಕೊಡುವೆಂಬಂತೆ ತಡರಾತ್ರಿ ಅವರ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರುಗಳು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಇದೀಗ ಅದರ ಬೆನ್ನಲ್ಲೇ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು, ನಾನು 140 ಮಂದಿ ಶಾಸಕರ ಅಧ್ಯಕ್ಷ, ನಾನು ನನ್ನ ಬ್ಲಡ್ಡಲ್ಲೇ ಗುಂಪುಗಾರಿಕೆ ಅನ್ನೋದಿಲ್ಲ, ನಾನು ಯಾವ ಬಣದ ನಾಯಕನೂ ಅಲ್ಲ, ನನ್ನಲ್ಲಿ ಬಣ ರಾಜಕೀಯ ಇಲ್ಲ ಅನ್ನೋ ಮಾತನ್ನು ಹೇಳೋದ್ರ ಮುಖಾಂತರ ನಾನು ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತೀನಿ, ನಾನು 140 ಮಂದಿ ಶಾಸಕರ ಅಧ್ಯಕ್ಷ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದ್ರ ಮುಖಾಂತರ ನಾನು ಪಕ್ಷದ ಪರವಾಗಿರ್ತೀನಿ ಅಂತ ಒಂದು ಸಂದೇಶ ರವಾನೆ ಮಾಡಿದ್ರು. ಅಷ್ಟೇ ಅಲ್ಲ, ಈ ಒಂದು ಮಾಧ್ಯಮ ಹೇಳಿಕೆ ಬಳಿಕ ಅವರು ತೆರಳಿರ್ತಕ್ಕಂಥದ್ದು ಪರಪ್ಪನ ಅಗ್ರಹಾರದಲ್ಲಿರ್ತಕ್ಕಂಥ ಕಾರಾಗೃಹಕ್ಕೆ. ಯಾಕೆ? ಆ ಒಂದು ಕಾರಾಗೃಹದಲ್ಲಿರ್ತಕ್ಕಂಥ ಶಾಸಕರಾದಂಥ ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಪ್ಪಿ ಇಬ್ಬರು ಆಪ್ತ ಶಾಸಕರನ್ನ ಭೇಟಿ ಮಾಡೋದಕ್ಕೆ. ಯಾಕಂತ ಹೇಳಿದ್ರೆ ಅವರು ಏನು ಕಷ್ಟ ಕಾಲದಲ್ಲಿ ಇರ್ತಕ್ಕಂಥದ್ದು, ಅಂದರೆ ಒಂದು ಕಡೆಯಾಗಿ ಒಂದು ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಜೈಲು ಸೇರಿರ್ತಕ್ಕಂಥದ್ದು, ಮತ್ತೊಂದು ಕಡೆಗೆ ಇಡಿ ದಾಳಿಯಿಂದ ಒಳಗಾಗಿ ಜೈಲು ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಉಭಯ ಶಾಸಕರನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಅಂದರೆ ನಾನು ಶಾಸಕರ ಪರವಾಗಿದ್ದೀನಿ, ನಾನು ಯಾವತ್ತೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ, ಮತ್ತೊಂದು ಕಡೆಗೆ ನಾನು ಯಾವುದೇ ರೀತಿಯಾದಂಥ ಒಂದು ಏನು ಬಣ ರಾಜಕೀಯವನ್ನು ಮಾಡೋದಿಲ್ಲ, ನಾನು ಯಾವತ್ತೂ ಕೂಡ ನಿಮ್ಮ ಪರವಾಗಿದ್ದೀನಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ. ಯಾಕಂತ ಹೇಳಿದ್ರೆ ನವಿತಾ ಜೈನ್ ಇಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಒಂದು ಸರ್ಕಾರದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಮಂದಿ ಹೊಸ ಶಾಸಕರುಗಳು, ಯುವ ಶಾಸಕರು ಆಯ್ಕೆಯಾಗಿ ಬಂದಿದ್ದಾರೆ. ಹೀಗಾಗಿ ಯುವ ಶಾಸಕರನ್ನು ಕೂಡ ಸೆಳೆಯುವಂಥ ಒಂದು ತಂತ್ರಗಾರಿಕೆ ಇದರಲ್ಲಿ ಅಡಗಿದೆ ಎನ್ನುವಂಥದ್ದು ಕೂಡ. ಯಾಕಂತ ಹೇಳಿದ್ರೆ ಈ ಹಿಂದೆಯೇ ಏನು ಮಂಡ್ಯ ಶಾಸಕ ಗಣಿಗ ರವಿಯವರ ನೇತೃತ್ವದಲ್ಲಿ ಯೂತ್ ಲೆಜಿಸ್ಲೇಟಿವ್ ಫೋರಮ್ ಅನ್ನು ರಚನೆ ಮಾಡೋದ್ರ ಮುಖಾಂತರ ಯುವ ಶಾಸಕರುಗಳಿಗೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಯುವ ಶಾಸಕರುಗಳು ಕೂಡ ಪಕ್ಷಾತೀತವಾಗಿ ಔತಣಕೂಟವನ್ನು ಪ್ರತಿ ಅಸೆಂಬ್ಲಿ ಟೈಮಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಆಯೋಜನೆಯನ್ನು ಮಾಡಿಕೊಂಡು ಬರ್ತಾ ಇದ್ರು. ಸೊ ಇದೀಗ ಏನು ಶಾಸಕರುಗಳು ಇಬ್ಬರು ಜೈಲು ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬೋದ್ರ ಮುಖಾಂತರ, ಅವರನ್ನು ಭೇಟಿ ಮಾಡೋದ್ರ ಮುಖಾಂತರ ನಾನು ಶಾಸಕರ ಜೊತೆ ಇರ್ತೀನಿ, ನಿಮ್ಮೆಲ್ಲರ ಜೊತೆ ಇರ್ತೀನಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಹಂತದಲ್ಲಿ ರವಾನೆ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಾಗಿ ಅವರ ಡಿ.ಕೆ. ಶಿವಕುಮಾರ್ ಪರವಾಗೂ ಕೂಡ ಒಂದಷ್ಟು ಮಂದಿ ಶಾಸಕರುಗಳು ಇದೀಗ ಬ್ಯಾಟ್ ಬೀಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಒಂದು ಕಡೆಗೆ ಕಾಂಗ್ರೆಸ್ನ ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ತನ್ವೀರ್ ಸೇಠ್, ರೋಣ ಶಾಸಕ ಜಿ.ಎಸ್. ಪಾಟೀಲ್ ಸೇರಿದಂತೆ ಅವರೆಲ್ಲರೂ ಕೂಡ ಓಪನ್ ಆಗಿ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟ್ ಬೀಸಿರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಕಾಂಗ್ರೆಸ್ನಲ್ಲಿ ಬಗೆಹರಿತಾ ಇಲ್ಲ ನಾಯಕತ್ವದ ಬಿಕ್ಕಟ್ಟು. ದೆಹಲಿಯಿಂದ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು. ಸಂಜೆ 6 ಗಂಟೆಗೆ ಬೆಂಗಳೂರಿಗೆ ಖರ್ಗೆ ಆಗಮಿಸಲಿದ್ದಾರೆ. ನಾಳೆ ಸಿಎಂ ಭೇಟಿಗೆ ಸಮಯ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಇದೀಗ ನಾಯಕತ್ವದ ಬಿಕ್ಕಟ್ಟು ಬಗೆಹರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಸಂಜೆ 6 ಗಂಟೆಗೆ ಬರ್ತಾರೆ ಬೆಂಗಳೂರಿಗೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಗೆ ಸಮಯ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಡಿಸಿಎಂ ಬಣದ ಶಾಸಕರು ಹಿರಿಯರ ಜೊತೆಗೂ ಸಭೆಯನ್ನ ನಡೆಸಲಿದ್ದಾರೆ. ನಾಯಕತ್ವ ಬಿಕ್ಕಟ್ಟಿಗೆಲ್ಲ ಮದ್ದು ಅರೆಯಲು ಖರ್ಗೆ ಎಂಟ್ರಿಯನ್ನ ಕೊಟ್ಟಿರೋದು. ಈ ಹಿಂದೆನೇ ಅವರು ಹೇಳ್ತಾ ಇದ್ರು ಒಂದಷ್ಟು ಸಭೆ ಸಮಾರಂಭಗಳಲ್ಲಿ, ಏನೇ ಆದ್ರೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರ್ದು, ಅದರಲ್ಲೂ ಕೂಡ ಅಧಿಕಾರ ಅನ್ನುವಂತಹ ವಿಚಾರ ಅಂತ ಹೇಳಿ ಬಂದಾಗ ಎಲ್ಲರೂ ಒಗ್ಗಟ್ಟಿನಿಂದ ಹೋಗ್ಬೇಕು, ಅದು ಆಡಳಿತ ಮೇಲೆ ಪರಿಣಾಮ ಬೀರಬಾರ್ದು ಅನ್ನುವಂತಹ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಖರ್ಗೆ.
ಆದ್ರೆ ಅವರು ಹೇಳಿದ ರೀತಿ ಆಗ್ತಾ ಇಲ್ಲ. ಇಲ್ಲಿ ಬಣ ಬಿಕ್ಕಟ್ಟು ಜೋರಾಗ್ತಾ ಇದೆ. ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಬಿಕ್ಕಟ್ಟನ್ನ ಸೃಷ್ಟಿ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಅವರ ಎಂಟ್ರಿ ಆಗದಿದ್ರೆ ಇದು ಬೇರೆಯದ್ದೇ ರೂಪ ಪಡೆದುಕೊಳ್ಳುವ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಆಡಳಿತ ಯಂತ್ರ ಕುಸಿದು ಹೋಗಿದೆ ಅಂತೇಳಿ ಆಲ್ರೆಡಿ ವಿಪಕ್ಷದವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಶಾಸಕರುಗಳು ಎಲ್ಲರೂ ಕೂಡ ದೆಹಲಿಗೆ ಹೋಗೋದು, ಅಲ್ಲಿ ಒಂದು ರೀತಿಯಾಗಿ ಲಾಬಿಯನ್ನ ಮಾಡೋದು, ಇಂತಹ ಬೆಳವಣಿಗೆಗಳಾಗ್ತಾ ಇರೋ ಸಂದರ್ಭದಲ್ಲಿ ಅವರೇ ಖುದ್ದಾಗಿ ಇದೀಗ ಬೆಂಗಳೂರಿಗೆ ಬಂದು ಶಾಸಕರು, ಹಿರಿಯ ಶಾಸಕರ ಜೊತೆಗೆ ಸಭೆಯನ್ನ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ನಾಳೆ ಸಿದ್ದರಾಮಯ್ಯ ಅವರನ್ನ ಕೂಡ ಮೀಟ್ ಮಾಡ್ತಾರೆ. ಅವ್ರಿಗೂ ಕೂಡ ಭೇಟಿಗೂ ಒಂದು ಟೈಮ್ ಕೊಟ್ಟಿದ್ದಾರೆ. ಜೊತೆಗೆ DCM ಬಣದ ಶಾಸಕರು, ಹಿರಿಯರ ಜೊತೆಗೂ ಕೂಡ ಸಭೆಯನ್ನ ನಡೆಸ್ತಿದ್ದಾರೆ. ಈ ಮೂಲಕ ಏನು ಆರಂಭ ಆಗಿದೆಯಲ್ಲ ನಾಯಕತ್ವ ಬಿಕ್ಕಟ್ಟಿನ ವಿಚಾರ, ಪವರ್ ಶೇರಿಂಗ್ ವಿಚಾರ, ಇದಕ್ಕೆ ಮದ್ದನ್ನ ಅರಿತಾರ ಖರ್ಗೆ, ಅದಕ್ಕೆ ಅವರೀಗ ಎಂಟ್ರಿಯನ್ನ ಕೊಡ್ತಾ ಇರೋದಾ ಅನ್ನುವಂತಹ ಪ್ರಶ್ನೆ ಇದೆ. ಆದರೆ ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಇಮಿಡಿಯೇಟ್ ಆಗಿ ಅವರು ಇದೀಗ ಬೆಂಗಳೂರಿಗೆ ಬರ್ತಾ ಇರೋದು ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಜೆ 6 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾರೆ. ನಾಳೆ CM ಸಿದ್ದರಾಮಯ್ಯ ಅವರ ಭೇಟಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಟೈಮ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಏನಾಗತ್ತೆ, ಈಗ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ನಾಯಕರುಗಳು. ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಾನೇ 5 ವರ್ಷ CM ಅಂತ ಹೇಳಿ, ಇನ್ನೂ ಕೂಡ ಮುಂದಿನ ಬಜೆಟ್ ಅನ್ನ ನಾನೇ ಮಂಡನೆ ಮಾಡೋದು ಅಂತ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದಾರ ಅಂತ ಹೇಳ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾನೂ ಕೇಳಬೇಕು ಹೈಕಮಾಂಡ್ ಮಾತು, DKಶಿನೂ ಕೇಳಬೇಕು ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ನನಗೇನೆ ಮುಂದುವರಿಯೋದಕ್ಕೆ ಅವಕಾಶ ಇರೋದು ಅಂತ ಹೇಳಿ ಈಗಾಗಲೇ ಇವತ್ತು ಕೂಡ ಮತ್ತೆ ಪುನರುಚ್ಚರಿಸಿದ್ರು ಸಿದ್ದರಾಮಯ್ಯ ಅವರು. ಇದರ ಬೆನ್ನಲ್ಲೇ DK ಶಿವಕುಮಾರ್ ಕೂಡ ಕೊಟ್ಟಂತಹ ಸ್ಟೇಟ್ಮೆಂಟ್, ಅವರು ಮಾತನಾಡಿರುವಂತಹ ರೀತಿ, ಅದರಲ್ಲಿರುವಂತಹ ಒಳಾರ್ಥಗಳನ್ನ ಗಮನಿಸಿದ್ರೆ ಇದು ಇಲ್ಲಿಗೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಂದ್ ಕಡೆ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್, ಇನ್ನೊಂದ್ ಕಡೆ DKಶಿ ಅವರ ಸ್ಟೇಟ್ಮೆಂಟ್, ಅದರೆಲ್ಲದರ ಮಧ್ಯದಲ್ಲಿ ಈಗಾಗಲೇ ಅವರವರ ಶಾಸಕರು ದೆಹಲಿಗೆ ಹೋಗಿ ಲಾಬಿಯನ್ನ ಮಾಡ್ತಾ ಇರೋದು. ಇಂತಹ ಸಂದರ್ಭದಲ್ಲಿ ಇದು ಹೀಗೆ ಬಿಟ್ರೆ ಆಗೋದಿಲ್ಲ ಅಂತ ತಿಳ್ಕೊಂಡೇ ಖರ್ಗೆ ಅವರು ನೇರವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರಾ? ಈಗ ನಾಳೆ ಸಿದ್ದರಾಮಯ್ಯ ಅವರ ಭೇಟಿಗೂ ಕೂಡ ಅವರಿಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಈ ಸಲ ಮದ್ದು ಅರಿತಾರಾ ಅಥವಾ ಇದು ಇನ್ನೊಂದಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗಬಹುದಾ? ನವಿತಾ ಜೈನ್, ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿಗಳು ನಡೀತಾ ಇರ್ತಕ್ಕಂಥದ್ದು, ಜೊತೆಗೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದಾವೆ. DCM DK ಶಿವಕುಮಾರ್ ಅವರ ಆಪ್ತ ಶಾಸಕರುಗಳು ಒಂದಿಷ್ಟು ಜನ ದೆಹಲಿಗೆ ತೆರಳಿ ದೆಹಲಿಯಲ್ಲಿ ನಾಯಕರುಗಳನ್ನ ಭೇಟಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಪಡ್ತಾ ಇರುವಂತದ್ದು. ಜೊತೆಗೆ ಅಲ್ಲಿಯೇ ಈಗ ಇನ್ನೊಂದಿಷ್ಟು ಶಾಸಕರುಗಳು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಇವತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥದ್ದು. ಸಂಜೆ 6 ಗಂಟೆಗೆ ಅವರು ಅಂದ್ರೆ ಬೆಂಗಳೂರಿಗೆ ಬಂದು ತಲುಪುತ್ತಾರೆ. ಬೆಂಗಳೂರಿಗೆ ಬಂದ ನಂತರದಲ್ಲಿ ಒಂದಿಷ್ಟು ಜನ ಶಾಸಕರುಗಳು ಅವರನ್ನ ಭೇಟಿ ಮಾಡೋದಕ್ಕೆ ಈಗಾಗಲೇ ಹಾತೊರಿತಾ ಇರತಕ್ಕಂಥದ್ದು. ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿಗಳಾಗ್ತಾ ಇದಾವೆ, ಮುಸುಕಿನ ಗುದ್ದಾಟಗಳಾಗ್ತಾ ಇದಾವೆ. ಒಂದು ಕಡೆ CM ಸಿದ್ದರಾಮಯ್ಯನವರ ಬಣದ ಶಾಸಕರುಗಳು ಕೂಡ ಒಂದಿಷ್ಟು ಗುಪ್ತವಾಗಿರ್ತಕ್ಕಂಥ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ CM ಸಿದ್ದರಾಮಯ್ಯನವರ ಒಂದು ವಿರುದ್ಧವಾಗಿ ಅಂದ್ರೆ DK ಶಿವಕುಮಾರ್ ಅವರ ಪರವಾಗಿರ್ತಕ್ಕಂಥ ಶಾಸಕರುಗಳು ಹೈಕಮಾಂಡ್ಗೆ ಒತ್ತಡ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರೇ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತಹ ಕಾರಣಕ್ಕಾಗಿ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ 2 ಬಣದ ಶಾಸಕರುಗಳು ಇರಬಹುದು, ಸಚಿವರುಗಳಿರಬಹುದು, ಅವರೆಲ್ಲರೂ ಕೂಡ ಭೇಟಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು. ಅದರಲ್ಲೂ ನಾಳೆ CM ಸಿದ್ದರಾಮಯ್ಯನವರು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮಯವನ್ನು ಕೂಡ ಕೇಳಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಅವರಿಗೆ ಸಮಯವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ CM ಸಿದ್ದರಾಮಯ್ಯನವರು ಸಮಯಾವಕಾಶವನ್ನು ಕೇಳಿರ್ತಕ್ಕಂಥ ಒಂದು ಕಾರಣವನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಊಹಾಪೋಹಗಳಿದ್ದಾವೆ. ಜೊತೆಗೆ ಇದು ಆಡಳಿತ ಯಂತ್ರದ ಮೇಲೆಯೂ ಕೂಡ ಸಾಕಷ್ಟು ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಜೊತೆಗೆ ವಿಪಕ್ಷಗಳ ಟೀಕೆಗೂ ಕೂಡ ಕಾರಣ ಆಗ್ತದೆ. ಈ ಎಲ್ಲಾ ಕಾರಣಗಳಿಂದಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯವನ್ನ AICC ಅಧ್ಯಕ್ಷರಾಗಿರ್ತಕ್ಕಂಥ ನೀವೇ ಹಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾಳೆ ಅವರನ್ನ ಭೇಟಿ ಮಾಡಿ CM ಸಿದ್ದರಾಮಯ್ಯನವರು ಒತ್ತಾಯವನ್ನು ಮಾಡುವಂತ ಕೆಲಸಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ಹೈಕಮಾಂಡ್ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿಯೇ ಈಗ DCM DK ಶಿವಕುಮಾರ್ ಅವರ ಬಣದ ನಾಯಕರುಗಳು ಸಾಕಷ್ಟು ಒತ್ತಡವನ್ನು ಹೇರ್ತಾ ಇರತಕ್ಕಂಥದ್ದು. ಸಾಕಷ್ಟು ಜನ ಈಗಾಗಲೇ ದೆಹಲಿಗೆ ತೆರಳಿ ಅಲ್ಲಿ ಒಂದಿಷ್ಟು ತಮ್ಮ ಬೇಡಿಕೆಗಳನ್ನು ಇಡುವಂತ ಕೆಲಸಗಳನ್ನು ಕೂಡ ಮಾಡಿದ್ರು. ಅದರ ಜೊತೆಗೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಬರ್ತಾ ಇರತಕ್ಕಂತ ಕಾರಣಕ್ಕಾಗಿ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. 2 ಬಣದ ನಾಯಕರುಗಳನ್ನ ಯಾವ ರೀತಿಯಾಗಿ ನಿಭಾಯಿಸುತ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ನುವಂಥದ್ದು ಕೂಡ ಈಗ ಕುತೂಹಲ ಇರತಕ್ಕಂಥದ್ದು. ಇವತ್ತು ಮತ್ತು ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ 2 ಬಣದ ನಾಯಕರುಗಳು ಭೇಟಿಯಾಗುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇಬ್ಬರನ್ನು ಕೂಡ ಕರೆದು ಮಾತನಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯವನ್ನು ಹಾಡುವಂಥದ್ದು, ಅಥವಾ ಇಬ್ಬರಿಗೂ ಕೂಡ ಸುಮ್ಮನೆ ಇರಿ, ಯಾರು ಕೂಡ ಮಾತನಾಡಬೇಡಿ ಅನ್ನುವಂತ ರೀತಿಯಲ್ಲಿ ಯಾವುದೇ ರೀತಿಯ ಬೆಳವಣಿಗೆಗಳನ್ನು ಮಾಡ್ಕೊಳ್ಬೇಡಿ ಅನ್ನುವಂತ ರೀತಿಯಲ್ಲಿ ಎಚ್ಚರಿಕೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನವಿತಾ ಜೈನ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.
ಇನ್ನು ಡಿಕೆ ಶಿವಕುಮಾರ್ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲೇಬೇಕು. ಹೈಕಮಾಂಡ್ ಏನು ಡಿಕೆಶಿಗೆ ಮಾತು ಕೊಟ್ಟಿದೆಯಲ್ಲ, ಡಿಕೆಶಿಗೆ ಕೊಟ್ಟ ಮಾತು ತಪ್ಪಬಾರದು ಅಂತ ಹೇಳಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಪುನರುಚ್ಚರಿಸಿದ್ದಾರೆ ಮದ್ದೂರು ಶಾಸಕ. ಭವಿಷ್ಯದಲ್ಲಿ ಪಕ್ಷ ಸಂಘಟನೆಯನ್ನ ಆಗಬೇಕಾಗತ್ತೆ, ಡಿಕೆಶಿ ಸಿಎಂ ಆಗಬೇಕು, ಪಕ್ಷಕ್ಕೆ ಧಕ್ಕೆ ಆಗಬಾರ್ದು ಅಂತ ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಿ ಮಂಡ್ಯದಲ್ಲಿ ಡಿಸಿಎಂ ಆಪ್ತ ಆಗಿರುವಂತಹ ಕದಲೂರು ಉದಯ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಬ್ಬೊಬ್ಬರ ಸ್ಟೇಟ್ಮೆಂಟ್ ಬರ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾನೆ ಇದ್ದೀವಿ. ಡಿಸಿಎಂ ಆಗಿದ್ದಂತಹ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಅವರ ಆಪ್ತರು. ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರನ್ನ ಮಾಡೋಕ್ಕೆ ಅವರು ತಕ್ಕಂಥ ಪ್ರತಿಫಲನೂ ಕೂಡ ಒಂದು ಸಿಗಬೇಕು ಅನ್ನೋದು ನಂದು ಕೂಡ ವೈಯಕ್ತಿಕ. ಒಂದು ವೇಳೆ ಹೈಕಮಾಂಡ್ ಮಾತು ಕೊಟ್ಟರು ಹೈಕಮಾಂಡ್ ಉಳಿಸ್ಕೋಬೇಕಾಗ್ತದೆ ಪಕ್ಷದ ಹಿತದೃಷ್ಟಿಯಿಂದ. ಅದೇನು ಮಾಡ್ತಾರೆ ನಾಯಕರುಗಳು ದೊಡ್ಡವರಿದ್ದಾರೆ, ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಸೊ ಇದು ಅಂತಿಮವಾಗಿ ಪಕ್ಷ ಏನು ನಿರ್ಧಾರ ಮಾಡುತ್ತೆ ಅದೇ ಅಂತಿಮ. ಯಾರ್ದು ವೈಯಕ್ತಿಕ ನಿರ್ಧಾರಗಳು ಅಂತಿಮ ಆಗಲ್ಲ. ಈಗ ಭಾಳಷ್ಟು ಜನದ್ದು ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ. ಯಾಕೆಂದರೆ ಭವಿಷ್ಯದಲ್ಲಿ ಪಕ್ಷವನ್ನು ಸಂಘಟಿಸಬೇಕಾಗಿರೋ ದೃಷ್ಟಿಯಿಂದ ಕೊಡಲಿ ಅವ್ರಿಗೂ ಒಂದು ಅವಕಾಶ ಅನ್ನುವಂಥದ್ದು ಭಾಳಷ್ಟು ಜನರದ್ದಿದೆ. ಅಂದರೆ ಏನು ಸಿದ್ದರಾಮಯ್ಯನವ್ರನ್ನ ಆಡಳಿತ ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ, ಅಥವಾ ಅವ್ರ ನಾಯಕತ್ವದ ಬಗ್ಗೆ ಯಾರು ಕೂಡ ಕ್ವಶನ್ ಮಾಡ್ತಿಲ್ಲ. ಡಿಕೆ ಶಿವಕುಮಾರ್ ಪಕ್ಷದ ಹಿರಿಯ ನಾಯಕ. ಡಿಕೆ ಶಿವಕುಮಾರ್ ಗ್ರೂಪಿಸಂ ಮಾಡಿಲ್ಲ, ಅವರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ ಶಾಸಕ GS ಪಾಟೀಲ್ ಅವರು. ಈಗ ಅವರ ಆಪ್ತ ಬಣದವರ ಸ್ಟೇಟ್ಮೆಂಟ್ಗಳು ಬರ್ತಾ ಇದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇದೀಗ ನೇರವಾಗಿ ಡಿಕೆ ಶಿವಕುಮಾರ್ ಹತ್ರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅವರ ಆಪ್ತ ಶಾಸಕರು. ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಭೇಟಿ ಬಳಿಕ GS ಪಾಟೀಲ್ ಕೊಟ್ಟ ಹೇಳಿಕೆ ಇದು. ನಾವು ಯಾವಾಗಲೂ ಹೈಕಮಾಂಡ್ ಜೊತೆ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದ್ರ ಪ್ರಕಾರ ಇರುತ್ತೆ. ಯಾವಾಗಲೂ ಈಗಲ್ಲ. ಐ ಆಮ್ ಇನ್ ದ ಪಾರ್ಟಿ ಫ್ರಮ್ ದಿ ಲಾಸ್ಟ್ 40 years. 8 ಸರಿ ಕಂಟೆಸ್ಟ್ ಮಾಡೀನಿ, 5 ಸರಿ ಗೆದ್ದೀವಿ. ಆದ್ರೆ ನಾವು ಯಾವಾಗಲೂ ಹೈಕಮಾಂಡ್ ಬಿಟ್ಟಿಲ್ಲ. ಡಿಕೆ ಶಿವಕುಮಾರ್ ಏನಾದರೂ ಈಗ ಅಪೀಲ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಏನಾದ್ರು ಹೇಳಿದ್ರ ಸರ್? ಯು ಆರ್ ಫ್ರೆಂಡ್ಸ್ ಫ್ರಮ್ 89. ಹಂಗೆ ಇದಿಲ್ಲ ನಮಗೆ ಅಂಥದ್ದೇನು ಬಂದಿತ್ತು. ಅವರು ಎಲ್ಲಿ ಬಹಿರಂಗವಾಗಿ ಯಾರಿಗಾರು ಹೇಳಿದಾರೆ ಗ್ರೂಪಿಸಮ್ ಮಾಡಂದ್ರೆ ಮಾಡ್ತಿದ್ರಲ್ಲ ಎಲ್ಲರಿಗೂ. ಅವರು ನಮ್ಮಲ್ಲಿ ಆ ಗ್ರೂಪಿಸಮ್ ನಡೆದಿಲ್ಲ. ಅದೊಂದು ಒಳ್ಳೆ ಬೆಳವಣಿಗೆ ಪಾರ್ಟಿಯಲ್ಲಿ. ಡಿಕೆ ಶಿವಕುಮಾರ್ ಗ್ರೂಪಿಸಮ್ ಮಾಡೋ ಅವಶ್ಯಕತೆ ಇಲ್ಲ ಅಂತೀರಿ? ಡಿಕೆ ಶಿವಕುಮಾರ್ ಅವರು ಯಾಕೆ ಮಾಡಬೇಕು? ಇದು ಸೀನಿಯರ್ ಲೀಡರ್, ಪಕ್ಷದ ಬಗ್ಗೆ ಅವ್ರಿಗೆ ಅಭಿಮಾನ ಇದೆ. ಇದೇ ಯಾರು ಸಿದ್ದರಾಮಯ್ಯನವರು ಮಾಡೋಂಗಿಲ್ಲ, ಡಿಕೆ ಶಿವಕುಮಾರ್ ಮಾಡೋಂಗಿಲ್ಲ.